ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ ಐಟೆಕ್ ಇನ್ಫೋ ಕನ್ನಡ ಚಾನಲ್ಗೆ ಸ್ವಾಗತ. ಇದು ಕಂಪ್ಲೀಟ್ ಪವರ್ ಬಿ ಐ ಡ್ಯಾಕ್ಸ್ ಬೇಸಿಕ್ ಟು ಅಡ್ವಾನ್ಸ್ ಸೀರೀಸ್. ಈ ವಿಡಿಯೋ ನಮ್ಮ ಈ ಸೀರೀಸ್ನ 19ನೇ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ನಿಮಗೆ ಡ್ಯಾಕ್ಸಲ್ಲಿ ಫಾರ್ಮ್ಯಾಟಿಂಗನ್ನು ಯಾವ ರೀತಿ ಮಾಡ್ಬೋದು ಮತ್ತು ಫಾರ್ಮ್ಯಾಟಿಂಗ್ ಯಾತಕ್ಕೆ ಮಾಡಬೇಕು, ಇದರಲ್ಲಿರುವಂಥ ಗುಡ್ ಪ್ರಾಕ್ಟೀಸಸ್ ಏನು ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಫಾರ್ಮ್ಯಾಟಿಂಗನ್ನು ಯಾತಕ್ಕೆ ಯೂಸ್ ಮಾಡ್ತೀವಿ, ರೀಡಬಿಲಿಟಿ, ಮೇಂಟೈನಬಿಲಿಟಿ ಮತ್ತು ನಮ್ಮ ಪವರ್ ಬಿ ಐನ ರಿಪೋರ್ಟ್ಸ್ ಪರ್ಫಾರ್ಮೆನ್ಸ್ ಇನ್ನೂ ಹೆಚ್ಚಾಗಿ ಮಾಡೋದಕ್ಕೆ ನಾವು ಈ ಫಾರ್ಮ್ಯಾಟಿಂಗನ್ನು ಯೂಸ್ ಮಾಡಬೇಕಾಗಿ ಬರುತ್ತೆ. ಬನ್ನಿ ಈ ಫಾರ್ಮ್ಯಾಟಿಂಗ್ ಇನ್ ಡ್ಯಾಕ್ಸ್ ವಿಡಿಯೋದಲ್ಲಿ ನಾವು ಏನೆಲ್ಲ ತಿಳ್ಕೊಬೋದು ಅಂತ ನೋಡೋಣ. ಮೊದಲಿಗೆ ಫಾರ್ಮ್ಯಾಟಿಂಗ್ ಯಾತಕ್ಕೆ ಇಂಪಾರ್ಟೆಂಟ್ ಇದನ್ನು ನೋಡೋಣ. ಫಸ್ಟ್ ರೀಡಬಿಲಿಟಿ ಏನಪ್ಪ ಅಂತಂದರೆ, ಅಕಸ್ಮಾತಾಗಿ ನಾವು ಫಾರ್ಮ್ಯಾಟ್ ಸರಿಯಾಗಿ ಮಾಡಿಲ್ಲ ಅಂದರೆ ಸುಮ್ಮನೆ ಜಸ್ಟ್ ನಮ್ಗೆ ಹೆಂಗೆ ಬೇಕೋ ಹಂಗೆ ಡ್ಯಾಕ್ಸ್ ಫಂಕ್ಷನ್ಸನ್ನು ಬರೆದ್ರೆ ಅದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಮೇಂಟೈನಬಿಲಿಟಿ, ಫಾರ್ಮ್ಯಾಟಿಂಗ್ ಮಾಡೋದ್ರಿಂದ ಮೇಂಟೈನ್ ಮಾಡೋದಂದರೆ ನಮಗೆ ಆ ಒಂದು ಎಕ್ಸ್ಪ್ರೆಷನ್ ಏನಿದೆ ತುಂಬ ಈಸಿಗೆ ಮೇಂಟೈನ್ ಮಾಡ್ಬೋದು. ಅಕಸ್ಮಾತಾಗಿ ಏನಾದರೂ ನಾವು ಇದನ್ನು ಸರಿಯಾಗಿ ಫಾರ್ಮ್ಯಾಟ್ ಮಾಡಿಲ್ಲ ಅಂದರೆ ನಮಗೆ ಎಡಿಟ್ ಮಾಡೋದಕ್ಕೆ ಮತ್ತು ಎರರ್ಸನ್ನು ಚೆಕ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಯಾವಾಗ್ಲೂ ವೆಲ್ ಸ್ಟ್ರಕ್ಚರ್ಡ್ ಫಾರ್ಮುಲಾಸ್ ಏನಿದೆ, ಎಕ್ಸ್ಪ್ರೆಷನ್ಸ್ ಏನಿದೆ ನಮಗೆ ಈಸಿಗೆ ಅರ್ಥ ಆಗುತ್ತೆ ಮತ್ತು ಎಡಿಟ್ ಮಾಡೋಕ್ಕೆ ಮತ್ತು ಡಿಬಗ್ ಮಾಡೋಕ್ಕೆ ಅದು ಸುಲಭ ಆಗುತ್ತೆ. ಪರ್ಫಾರ್ಮೆನ್ಸ್, ಫಾರ್ಮ್ಯಾಟಿಂಗ್ ಮಾಡಿರುವಂಥ ಡ್ಯಾಕ್ಸ್ ಎಕ್ಸ್ಪ್ರೆಷನ್ಸ್ ನಮಗೆ ಪರ್ಫಾರ್ಮೆನ್ಸನ್ನು ಇನ್ಕ್ರೀಸ್ ಮಾಡುತ್ತೆ. ಯಾತಕ್ಕೆ? ಅನ್ನೆಸೆಸರಿ ಕಾಂಪ್ಲೆಕ್ಸಿಟಿ, ಏನು ನಾವು ಕಾಂಪ್ಲೆಕ್ಸ್ ಫಂಕ್ಷನ್ಸ್ ಏನಿರುತ್ತೆ ಅನ್ನೆಸೆಸರಿಯಾಗಿ ನಾವು ಆ ಕಾಂಪ್ಲೆಕ್ಸಿಟಿಯನ್ನು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಯಾಕಂದರೆ ತುಂಬ ದೊಡ್ಡ ದೊಡ್ಡ ಫಂಕ್ಷನ್ಸ್ ಬರೆದಾಗ ಅದನ್ನು ಈಸಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಫಾರ್ಮ್ಯಾಟ್ ಮಾಡಿದಾಗ ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಆಗುತ್ತೆ. ಯಾತಕ್ಕೆ ಅಂದರೆ ನಮಗೆ ಅದು ಈಸಿಗೆ ಅರ್ಥ ಆಗುತ್ತೆ ಮತ್ತು ಜೊತೆಗೆ ಅನ್ವಾಂಟೆಡ್ ಬೇರೆ ಬೇರೆ ಡೂಪ್ಲಿಕೇಟ್ಸ್ ಪದೇ ಪದೇ ಅದೇ ಕ್ಯಾಲ್ಕುಲೇಷನ್ಸನ್ನು ಮಾಡಿದಾಗ ನಮಗೆ ಪರ್ಫಾರ್ಮೆನ್ಸ್ ಡೌನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ರೀತಿ ಮಾಡಬೇಕಾದ್ರೆ ನಾವು ಫಾರ್ಮ್ಯಾಟ್ ಮಾಡಿದ್ರೆ ನಮ್ಗೆ ಈಸಿ ಗೊತ್ತಾಗುತ್ತೆ ಎಲ್ಲೆಲ್ಲಿ ನಾವು ಯಾವ ಒಂದು ಎಕ್ಸ್ಪ್ರೆಷನ್ಸನ್ನು ಅವಾಯ್ಡ್ ಮಾಡ್ಕೋಬೋದು, ಅನ್ನೆಸೆಸರಿ ಎಕ್ಸ್ಪ್ರೆಷನ್ಸನ್ನು ಅಲ್ಲಿ ನಾವು ಅದನ್ನು ಕಮ್ಮಿ ಮಾಡ್ಕೋಬೋದು. ಕೊಲಾಬ್ರೇಷನ್, ಪವರ್ ಬಿ ಅಲ್ಲಿ ನಾವು ಮಲ್ಟಿಪಲ್ ಟೀಮ್ಸ್ ಅಂದರೆ ನಮ್ಮ ಆರ್ಗನೈಸೇಷನಲ್ಲಿ ತುಂಬ ಜನದ ಜೊತೆ ನಾವು ಅದನ್ನು ವರ್ಕ್ ಮಾಡ್ತಾ ಇರ್ಬೋದು. ನಾವು ಅಕಸ್ಮಾತಾಗಿ ಕರೆಕ್ಟಾಗಿ ಫಾರ್ಮ್ಯಾಟ್ ಮಾಡಿ ಅದಕ್ಕೊಂದು ಕಮೆಂಟ್ಸ್ ಹಾಕಿ ಎಲ್ಲ ನೀಟಾಗಿ ಇಟ್ಟಿತ್ತು ಅಂದರೆ ನಮ್ಮ ಜೊತೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಥವಾ ನಮ್ಮ ಜೊತೆ ಆ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಾ ಇರ್ತಕ್ಕಂಥ ಎಲ್ಲ ಟೀಮ್ಸ್ವರೆಗೂ ಇದು ಸುಲಭವಾಗಿ ಅರ್ಥ ಆಗುತ್ತೆ ಮತ್ತು ಇನ್ನೂ ಎಫಿಷಿಯೆಂಟಾಗಿ ಎಫೆಕ್ಟಿವ್ ಆಗಿ ವರ್ಕ್ ಮಾಡ್ಬೋದು. ಎಕ್ಸಾಂಪಲ್ ನೋಡಿ, ಇಲ್ಲಿದೆ ಇವಾಗ ಇದೇನಿದೆಯಲ್ಲ ಇದು ಸರಿಯಾಗಿ ಫಾರ್ಮ್ಯಾಟ್ ಆಗದೆ ಇರತಕ್ಕಂಥ ಒಂದು ಎಕ್ಸ್ಪ್ರೆಷನ್. ಸೊ ಈ ರೀತಿ ಬರೆದಿರ್ತೀವಿ. ಇದನ್ನೇ ನೋಡಿ ನಾವು ಇಲ್ಲಿ ಯಾವ ರೀತಿ ಬರೆದಿದ್ದೀವಿ, ಇಲ್ಲಿ ನಾವು ಈ ಫಂಕ್ಷನನ್ನು ನೆಕ್ಸ್ಟ್ ಲೈನಲ್ಲಿ ತೊಗೊಂಡಿದ್ದೀವಿ ಮತ್ತು ಇಲ್ಲೊಂದು ಎಕ್ಸ್ಪ್ರೆಷನ್ ಇದೆ ಅದನ್ನು ನಾವು ಇನ್ನೊಂದು ನೆಕ್ಸ್ಟ್ ಲೈನಲ್ಲಿ ತೊಗೊಂಡಿದ್ದೀವಿ ಮತ್ತು ಇದು ಫಿಲ್ಟರ್ಸ್ ಏನಿದೆ ಅದನ್ನು ನೆಕ್ಸ್ಟ್ ಲೈನಲ್ಲಿ ತೊಗೊಂಡಿದ್ದೀವಿ. ಇದು ನೋಡಿ ಎಷ್ಟು ಸುಲಭವಾಗಿ ನಮಗಿದು ಅರ್ಥ ಆಗುತ್ತೆ. ಸೊ ಈ ರೀತಿ ನಾವು ಫಾರ್ಮ್ಯಾಟಿಂಗನ್ನು ಮಾಡಬೇಕಾಗಿ ಬರುತ್ತೆ. ಇದೆಲ್ಲ ಪ್ರಾಕ್ಟಿಕಲಾಗಿ ನಾನು ಆಮೇಲೆ ನಿಮ್ಗೆ ತೋರಿಸ್ತೀನಿ. ರೈಟ್, ಫಾರ್ಮ್ಯಾಟಿಂಗ್ ಗೈಡ್ಲೈನ್ಸ್ ಏನಪ್ಪ? ಗೈಡ್ಲೈನ್ಸ್ ನೋಡಿ, ಇಂಡೆಂಟೇಷನ್ ಇರಬೇಕು, ನೆಕ್ಸ್ಟ್ ಲೈನಲ್ಲೇ ಲೈನ್ ಬ್ರೇಕ್ ಇರಬೇಕು, ಫಂಕ್ಷನ್ಸು ನಮಗೆ ಪ್ರಾಪರಾಗಿ ಅಲೈನ್ ಆಯಿತು ಅಂದರೆ ನಮಗೆ ಓದೋದಕ್ಕೂ ತುಂಬ ಈಸಿ ಆಗುತ್ತೆ. ಸಪ್ರೇಟ್ ಲಾಜಿಕಲ್ ಕಂಡೀಷನ್ಸ್ ಫಾರ್ ಕ್ಲಾರಿಟಿ, ಲಾಜಿಕಲ್ ಇಲ್ಲಿ ನೋಡಿ, ಇವಾಗ ಇಲ್ಲಿ ನೋಡ್ಬೋದು ನೋಡಿ, ಈ ಥರ ನಾನು ಈ ಲಾಜಿಕ್ಸ್ ಏನಿದೆ ಇದನ್ನೇ ನಾನು ಸಪ್ರೇಟಾಗಿ ಒಂದು ಲೈನಲ್ಲಿ ಇಟ್ಕೊಂಡಿರ್ತೀನಿ. ಸೊ ನಾವು ಆದಷ್ಟು ನಾವು ಈ ಥರ ಎಲ್ಲ ಸಪ್ರೇಟಾಗಿ ಬೇರೆ ಬೇರೆ ಲೈನಲ್ಲಿ ಇಟ್ಕೊಂಡಾಗ ನಮಗೆ ಈ ಫಂಕ್ಷನ್ ನಾವೇನು ಬರೆದಿರ್ತೀವಿ, ಅದನ್ನು ಫಂಕ್ಷನ್ ಏನು ಯೂಸ್ ಮಾಡಿರ್ತೀವಿ ಮತ್ತು ಅದರಿಂದ ನಾವೇನು ಎಕ್ಸ್ಪ್ರೆಷನ್ ಕ್ರಿಯೇಟ್ ಮಾಡಿರ್ತೀವಿ ನಮ್ಗೆ ಈಸಿಗೆ ಅರ್ಥ ಆಗುತ್ತೆ. ಸೊ ಫಾರ್ಮ್ಯಾಟಿಂಗ್ ಮಾಡೋದ್ರಿಂದ ನಮಗೆ ತುಂಬ ಅಂದರೆ ತುಂಬ ಈಸಿಯಾಗಿ ಆ ಎಕ್ಸ್ಪ್ರೆಷನ್ ಅರ್ಥ ಆಗಿಬಿಡುತ್ತೆ. ನಾನು ಪ್ರಾಕ್ಟಿಕಲಾಗಿ ನಿಮ್ಗೆ ಅದನ್ನು ತೋರಿಸ್ತೀನಿ. ನೇಮಿಂಗ್ ಕನ್ವೆನ್ಷನ್ಸ್, ಒಂದು ಡ್ಯಾಕ್ಸ್ ಫಾರ್ಮುಲಾ ಅದು ಮೆಷರ್ ಆಗಿರ್ಬೋದು, ಕಾಲಮ್ಸ್ ಆಗಿರ್ಬೋದು, ಟೇಬಲ್ ಆಗಿರ್ಬೋದು, ಯಾವ ರೀತಿ ನಾವು ಅದನ್ನು ನೇಮನ್ನು ಕೊಡಬೇಕು. ತುಂಬ ಜನ ಏನು ಮಾಡ್ತಾರೆ, ಮೆಷರ್ 1, ಮೆಷರ್ 2, ಕಾಲಮ್ 1, ಟೇಬಲ್ 1 ಅಂತೆಲ್ಲ ಕೊಡ್ತಾರೆ. ಆ ಥರ ಮಾಡಬೇಡಿ, ಡಿಸ್ಕ್ರಿಪ್ಟಿವ್ ಆಗಿರಬೇಕು. ಅಂದರೆ ಇವಾಗ ನೋಡಿ, ಇಲ್ಲೇ ಸೇಲ್ಸ್ ಅಂಡರ್ಸ್ಕೋರ್ ಟೋಟಲ್, ಪ್ರಾಫಿಟ್ ಅಂಡರ್ಸ್ಕೋರ್ ಪರ್ಸೆಂಟೇಜ್, ನಾನು ಸೇಲ್ಸನ್ನು ಟೋಟಲ್ ಕಂಡುಹಿಡಿಬೇಕು, ಪರ್ಸೆಂಟೇಜ್ ಕಂಡುಹಿಡಿಬೇಕು, ಕೌಂಟ್ ಕಂಡುಹಿಡಿಬೇಕು. ಸೊ ಅವಾಗ ನಾವು ಸ್ಪೆಸಿಫಿಕ್ಕಾಗಿ ಈ ಥರ ನೇಮ್ಸ್ ಕೊಡಬೇಕು.
ಕೆಲವ್ರು ಏನು ಮಾಡ್ತಾರೆ ಅಂದರೆ ಇಲ್ಲಿ ಸ್ಪೇಸ್ ಕೊಡ್ತಾರೆ. ನಾನು ಕೂಡ ಕೆಲವು ಟೈಮ್ ಮಾಡ್ತೀನಿ, ಇಲ್ಲಿ ಸ್ಪೇಸ್ ಕೊಡ್ತೀವಿ. ಸ್ಪೇಸ್ ಕೊಡೋದನ್ನು ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದು. ಪವರ್ ಬಿ ಐ ಇದನ್ನು ಅಕ್ಸೆಪ್ಟ್ ಮಾಡುತ್ತೆ, ಬಟ್ ಸ್ಟಿಲ್ ಸ್ಪೇಸ್ ಕೊಡ್ತೀರಾ ಅಂಡರ್ಸ್ಕೋರ್ ಕೊಟ್ಟರೆ ಇನ್ನೂ ಉತ್ತಮ. ಯಾಕಂದರೆ ಇದೇ ಕಾಲಮನ್ನು ಅಥವಾ ಮೆಷರನ್ನು ನಾವು ಬೇರೆ ಕಡೆ ಯೂಸ್ ಮಾಡಬೇಕಾದ್ರೆ ನಮಗೆ ಈ ಸ್ಪೇಸ್ ಇದ್ದರೆ ಸ್ವಲ್ಪ ಕಾಂಪ್ಲೆಕ್ಸ್ ಅಂತ ಅನಿಸುತ್ತೆ. ಅಂಡರ್ಸ್ಕೋರ್ ಇದ್ದರೆ ನಮಗೆ ತುಂಬ ಉತ್ತಮ, ಯಾಕಂದರೆ ಒಂದು ಕಾಲಮ್ ಒಂದೇ ನೇಮಲ್ಲಿ ಇರುತ್ತೆ ಅಂತ. ಸೊ ಇದು ನೇಮಿಂಗ್ ಕನ್ವೆನ್ಷನ್ಸ್, ಇದನ್ನು ಆದಷ್ಟು ಫಾಲೋ ಮಾಡಿ. ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ಸನ್ನು ಅವಾಯ್ಡ್ ಮಾಡಿ, ರಿಸರ್ವ್ ಕೀವರ್ಡ್ಸನ್ನು ಅವಾಯ್ಡ್ ಮಾಡಿ. ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅಂದರೆ ಹ್ಯಾಶ್, ಪರ್ಸಂಟೇಜ್, ಈ ಥರದ್ದೆಲ್ಲ, ಡಾಟ್, ಈ ಥರದ್ದೆಲ್ಲ ಅವಾಯ್ಡ್ ಮಾಡಿ. ರಿಸರ್ವ್ ಕೀವರ್ಡ್ಸ್ ಅಂದರೆ ಸಮ್, ಆವ್ರೇಜ್, ಇದೆಲ್ಲ ಬಂದು ಫಂಕ್ಷನ್ ನೇಮ್ಸ್, ಅವೆಲ್ಲ ಕೆಲವೊಂದು ರಿಸರ್ವ್ ವರ್ಡ್ಸ್, ಆ್ಯಂಡ್ ಇಂಥವೆಲ್ಲ ಅವಾಯ್ಡ್ ಮಾಡಿ. ಇದರಿಂದ ಎರರ್ ಬರೋ ಚಾನ್ಸಸ್ ತುಂಬ ಇರುತ್ತೆ. ಎಕ್ಸಾಂಪಲ್ ನೋಡಿ, ಟೋಟಲ್ ರೆವಿನ್ಯೂ ಇವಾಗ ಈ ಥರ ನಾನು ಕೊಟ್ಟಿರ್ತೀನಿ. ಪ್ರಾಫಿಟ್ ಪರ್ಸಂಟೇಜ್ ನೋಡಿ, ಆ ನೇಮ್ ನೋಡಿ ಅಂಡರ್ಸ್ಕೋರ್ ಕೊಟ್ಟಿದ್ದೀನಿ. ಸೊ ಈ ಫಂಕ್ಷನ್ ಇದನ್ನು ನಾವು ಪ್ರಾಕ್ಟಿಕಲಾಗಿ ನಮ್ಮ ಪವರ್ ಬಿ ಐ ವಿಂಡೋದಲ್ಲಿ ನೋಡೋಣ. ನಿಮಗೆ ನಾನು ಪವರ್ ಬಿ ಐ ವಿಂಡೋ ತೊಗೊಳ್ತೀನಿ ನೋಡಿ. ಆಲ್ರೆಡಿ ನಾನು ಬರ್ದಿದ್ದೀನಿ ಇಲ್ಲಿ ನೋಡಿ, ಪ್ರಾಫಿಟ್ ಅಂಡರ್ಸ್ಕೋರ್ ಪರ್ಸಂಟೇಜ್, ಡಿವೈಡ್, ಸಮ್, ಈ ರೀತಿ. ಸೊ ಇದು ಒಂದೇ ಲೈನಲ್ಲಿದೆ. ಅಕಸ್ಮಾತಾಗಿ ನಾನೇನಾದರೂ ಇದನ್ನು ಬ್ರೇಕ್ ಮಾಡಬೇಕು, ನೆಕ್ಸ್ಟ್ ಲೈನಲ್ಲಿ ನೋಡಿ ಇಲ್ಲೊಂದು ಚಿಕ್ಕದೊಂದು ಆರೋ ಇದೆ, ಎಕ್ಸ್ಪ್ಯಾಂಡ್ ಅಂತ ನೋಡಿ. ಇಲ್ಲೇನು ಮಾಡ್ತೀನಿ, ಇದನ್ನು ಈಗ ನಾನು ಫಸ್ಟಿಂದ ಬರೀಬೇಕು ಅಂತಂದರೆ ಇದನ್ನು ಬರೀಬೋದು, ಫಸ್ಟಿಂದನೇ ಬರೆಯೋಣ. ಏನು ಮಾಡ್ತೀನಿ, ಇಲ್ಲಿ ಸೇಲ್ಸ್ ಮತ್ತು ಪ್ರಾಫಿಟನ್ನು ನಾನು ಡಿವೈಡ್ ಮಾಡ್ತಾ ಇದ್ದೀನಿ, ಪ್ರಾಫಿಟ್ ಪರ್ಸಂಟೇಜನ್ನು ಕಂಡುಹಿಡಿಯೋದಕ್ಕೆ. ನೋಡಿ ನಾನು ಇಲ್ಲಿ ಇದನ್ನು ಡಿಲೀಟ್ ಮಾಡಿಬಿಟ್ಟು ಶಿಫ್ಟ್ ಎಂಟರ್ ಅಂತ ಕೊಟ್ಟು ಟ್ಯಾಬ್ ಯೂಸ್ ಮಾಡ್ತೀನಿ ನೋಡಿ. ಇವಾಗ ನಾನು ಡಿವೈಡ್ ಅಂತ ಫಂಕ್ಷನ್ ಕೊಡ್ತೀನಿ. ನನಗಿಲ್ಲಿ ಈ ಇಂಟೆಲಿಜೆನ್ಸಲ್ಲಿ ನನಗೆ ಅದ್ರ ಪ್ಯಾರಾಮೀಟರ್ಸ್ ಬರುತ್ತೆ. ಮತ್ತು ನಾನು ಏನು ಮಾಡ್ತೀನಿ, ಶಿಫ್ಟ್ ಎಂಟರ್ ಕೊಟ್ಟು ಮತ್ತೆ ಟ್ಯಾಬ್ ಅಂತ ಕೊಡ್ತೀನಿ. ನ್ಯೂಮರೇಟರ್ ನನಗೆ ಸಮ್ ಆಫ್ ಸೇಲ್ಸ್ ನೋಡಿ, ಕಾಮ, ಮತ್ತು ಶಿಫ್ಟ್ ಎಂಟರ್, ಮತ್ತು ಸಮ್ ಆಫ್ ಪ್ರಾಫಿಟ್ ಅನ್ನು ಕೊಡ್ತೀನಿ, ಕ್ಲೋಸ್ ಬ್ರ್ಯಾಕೆಟ್, ಕಾಮ, ಎಂಟರ್. ಆಲ್ಟರ್ನೇಟಿವ್ ರಿಸಲ್ಟ್ ನನಗೆ 0 ಇರಲಿ, ಎಂಟರ್ ಕೊಟ್ಬಿಟ್ಟು ನಾನು ಬ್ರ್ಯಾಕೆಟ್ ಕೊಡ್ತೀನಿ ನೋಡಿ. ಒಂದೇ ಲೈನಲ್ಲೂ ಕೊಡ್ಬೋದು, ಈ ರೀತಿನೂ ಕೊಡ್ಬೋದು. ಈ ರೀತಿ ಕೊಡೋದ್ರಿಂದ ನಮಗೆ ರೀಡಬಿಲಿಟಿ ಚೆನ್ನಾಗಿರುತ್ತೆ ನೋಡಿ. ಇಲ್ಲಿ ಹೋಗ್ಬಿಟ್ಟು ಮತ್ತೆ ನಾನು ಕೊಲ್ಯಾಪ್ಸ್ ಮಾಡ್ತೀನಿ. ಕೊಲ್ಯಾಪ್ಸ್ ಮಾಡೋ ನನಗೆ ಈ ಥರ ವಾಪಸ್ ಹಿಂಗೆ ಫಾರ್ಮುಲಾ ಬಾರ್ ಮಿನಿಮೈಸ್ ಆಗುತ್ತೆ. ಮತ್ತೆ ನಾನು ಏನೋ ನೋಡಬೇಕು ಅಂದರೆ ಇಲ್ಲಿ ಹೋಗ್ಬಿಟ್ಟು ಮತ್ತೆ ಅದೇ ಆರೋನ ನಾನು ಕ್ಲಿಕ್ ಮಾಡಿದ್ರೆ ಎಕ್ಸ್ಪ್ಯಾಂಡ್ ಆಗುತ್ತೆ ನೋಡಿ, ಈ ರೀತಿ ಇರುತ್ತೆ. ಸೊ ನೀವು ಹೇಳ್ಬೋದು ಒಂದೇ ಲೈನಲ್ಲಿ ಬರೆಯೋಕ್ಕಾಗಲ್ವ ಅಂತ. ಖಂಡಿತ ಬರಿಬೋದು, ಬಟ್ ಈ ರೀತಿ ನಾವು ಬರೆದಾಗ ಈಸಿಗೆ ಅರ್ಥ ಆಗ್ಬಿಡುತ್ತೆ, ಅಂದರೆ ನಮ್ಮ ಎಕ್ಸ್ಪ್ರೆಷನ್ ಈಸಿಗೆ ಅರ್ಥ ಆಗುತ್ತೆ. ಸೊ ಅದು ನಾನಿಲ್ಲಿ ನಿಮಗೆ ತೋರಿಸಿರೋದು. ಸೊ ಹಿಂದಿನ ಸ್ಲೈಡ್ಸಲ್ಲೂ ಕೂಡ ನಾವು ನೋಡಿದ್ವಿ ಯಾವ ರೀತಿ ಫಾರ್ಮ್ಯಾಟ್ ಮಾಡಬೇಕು ಅಂತ, ಇಂಡೆಂಟೇಷನ್ನು ಮತ್ತು ನೆಕ್ಸ್ಟ್ ಲೈನ್ ಬ್ರೇಕ್, ಇದೆಲ್ಲ ನಾನು ನಿಮಗೆ ಇವಾಗ ತೋರಿಸಿದ್ದೀನಿ. ಕಮೆಂಟ್ಸ್ ಅಂದರೆ ಒಂದು ಟೆಕ್ಸ್ಟನ್ನು ಕೊಡ್ತೀವಿ. ಅಕಸ್ಮಾತ್ ಇನ್ನು ಕಾಂಪ್ಲೆಕ್ಸ್ ಕ್ಯಾಲ್ಕುಲೇಷನ್ಸ್ ಅಂತ ಮಾಡಬೇಕಾದ್ರೆ ಕೆಲವೊಂದು ಲಾಜಿಕ್ಸನ್ನು ಯೂಸ್ ಮಾಡಿರ್ತೀವಿ. ನಮಗೇನಾಗುತ್ತೆ ಅಂದರೆ ಅದು ಹೆಂಗೆ ಯೂಸ್ ಮಾಡಿದ್ದೀವಿ ಅಂತ ಒಂದು 15-20 ದಿನ ಆದಮೇಲೆ ಅದು ನೋಡಿದ್ರೆ ಗೊತ್ತಾಗಲ್ಲ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಇಲ್ಲಿ ಕಮೆಂಟ್ಸನ್ನು ಕೊಡ್ತೀವಿ. ನಾನು ತೋರಿಸ್ತೀನಿ ಹೆಂಗೆ ಕಮೆಂಟ್ಸ್ ಮಾಡೋದು ಅಂತ. ಜೊತೆಗೆ ಇದು ಏನೆಲ್ಲ ಯೂಸ್ ಆಗುತ್ತೆ, ಯಾಕೆ ಕಮೆಂಟ್ಸ್ ಹಾಕಬೇಕು ನೋಡಿ. ಒಂದು, ನಮಗೆ ಕಾಂಪ್ಲೆಕ್ಸ್ ಕ್ಯಾಲ್ಕುಲೇಷನ್ಸನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ, ಮತ್ತು ನಾವು ಅಕಸ್ಮಾತಾಗಿ ತುಂಬ ಟೀಮ್ಸ್ ಜೊತೆ ನಾವು ವರ್ಕ್ ಮಾಡಬೇಕಂದ್ರೆ ಅವ್ರಿಗೂ ಕೂಡ ಈಸಿಗೆ ಅರ್ಥ ಆಗುತ್ತೆ ಈ ಎಕ್ಸ್ಪ್ರೆಷನ್ ಏನಿದೆ ಅಂತ. ನಾನು ನಿಮಗೆ ಇಲ್ಲಿ ಹೋಗ್ತೀನಿ ನೋಡಿ. ಇಲ್ಲಿ ಹೋಗ್ಬಿಟ್ಟು ಏನು ಮಾಡ್ತೀನಿ, ಶಿಫ್ಟ್ ಎಂಟರ್ ಕೊಡ್ತೀನಿ. ಇಲ್ಲಿ ಹೋಗ್ಬಿಟ್ಟು 2 ಹೈಫನ್ ಕೊಡ್ತೀನಿ. 2 ಹೈಫನ್ ಕೊಟ್ಟರೆ ನಂಗೆ ಏನಾಗುತ್ತೆ, ಇದು ನಾನ್ ಎಕ್ಸಿಕ್ಯೂಟಬಲ್ ಸ್ಟೇಟ್ಮೆಂಟ್, ಅಂದರೆ ಇಲ್ಲೇನಿದೆಯಲ್ಲ ಇದಷ್ಟೇ ಎಕ್ಸಿಕ್ಯೂಟ್ ಆಗುತ್ತೆ. ಇಲ್ಲಿ ಹೋಗ್ಬಿಟ್ಟು ನೋಡಿ, ದಿಸ್ ಈಸ್ ಆನ್ ಎಕ್ಸ್ಪ್ರೆಷನ್ to calculate profit percentage ಅಂತ ಕೊಡ್ತೀನಿ ನೋಡಿ. ಇದು ಎರಡು ಹೈಫನ್ ಕೊಟ್ಟರೆ ನೋಡಿ, ಇದು ಗ್ರೀನ್ ಕಲರ್ ಲೈನ್ ಆಗುತ್ತೆ. ಆ ಗ್ರೀನ್ ಕಲರ್ ಇರೋದ್ರಿಂದ ಇದೇನಾಗ್ಬಿಡುತ್ತೆ ಅಂದರೆ ಇದನ್ನು ಕಮೆಂಟ್ಸ್ ಅಂತ ಕರಿತೀವಿ. ಲೋಡ್ ನಾನು ಇವಾಗ ಎಂಟರ್ ಅಂತ ಕೊಡ್ತೀನಿ. ಇದು ಕಮಿಟ್ ಅಂದರೆ ಎಕ್ಸಿಕ್ಯೂಟ್ ಆಗ್ತಿದೆ. ಎಕ್ಸಿಕ್ಯೂಟ್ ಆದರೆ ನೋಡಿ ನಮಗೆ ಇದೇನಿದೆಯಲ್ಲ ಇದು ನಮಗೆ ಎಕ್ಸಿಕ್ಯೂಟ್ ಆಗಲ್ಲ. ಶಿಫ್ಟ್ ಎಂಟರ್, ಈ ರೀತಿ. ಅಕಸ್ಮಾತ್ ಮಲ್ಟಿಪಲ್ ಲೈನ್ಸ್ ಬೇಕು ಅಂತಂದರೆ ನೋಡಿ, ನಾನು ಅದನ್ನು ಕೊಟ್ಟಿದ್ದೀನಿ ಇಲ್ಲಿ ನೋಡಿ.
ಸಿಂಗಲ್ ಲೈನ್ ಕಮೆಂಟ್ ಬೇಕಂದರೆ 2 ಹೈಫನ್ ಹಾಕ್ತೀನಿ, ಮಲ್ಟಿಪಲ್ ಲೈನ್ ಬೇಕಂದರೆ 1 ಸ್ಲ್ಯಾಶ್ ಮತ್ತು 1 ಸ್ಟಾರನ್ನು ಹಾಕ್ತೀನಿ. ಇಲ್ಲಿ ಹೋಗ್ಬಿಟ್ಟು ನೋಡಿ, ಇಲ್ಲೇ ನಿಮ್ಗೆ ಅದನ್ನು ನಾನು ತೋರಿಸ್ತೀನಿ. ಇಲ್ಲಿ ಹೋಗ್ಬಿಟ್ಟು ಸ್ಲ್ಯಾಶ್ ಸ್ಟಾರ್, ದಿಸ್ ಇಸ್ ಮಲ್ಟಿ ಲೈನ್ ಕಮೆಂಟ್. ಆಯಿತಾ? ಶಿಫ್ಟ್ ಎಂಟರ್ ಕೊಡ್ತೀನಿ. ಇನ್ನೂ ಕಂಪ್ಲೀಟ್ ಆಗಿಲ್ಲ ಇದು ಕಮೆಂಟ್. ಕಮೆಂಟ್ ಕ್ಯಾನ್ ಬಿ ಗಿವನ್ ಇನ್ ಮಲ್ಟಿ ಲೈನ್ಸ್. ಸುಮ್ಮನೆ ಏನೋ ಒಂದು ಕೊಟ್ಟಿರ್ತೀನಿ, ಮತ್ತೆ 1 ಸ್ಟಾರ್ ಮತ್ತೆ 1 ಸ್ಲ್ಯಾಶ್. ನೋಡಿ ಈಗ ಗ್ರೀನ್ ಕಲರ್ ಇತ್ತಲ್ಲ, ಇದು ಮತ್ತೆ ಇದು ಇಲ್ಲಿಂದ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಕಮೆಂಟ್ಸ್ ನಾವು ಎಲ್ಲಿ ಬೇಕಾದ್ರೂ ಹಾಕೋಬೋದು, ಸ್ಟಾರ್ಟಿಂಗಲ್ಲಾದರೂ ಹಾಕ್ಬೋದು, ಎಂಡಿಂಗಲ್ಲಾದರೂ ಹಾಕ್ಕೋಬೋದು. ಎಂಟರ್ ಅಂತ ಕೊಟ್ಟರೆ ಇದು ಕಮಿಟ್ ಆಗುತ್ತೆ. ಇವಾಗ ಇದು ನಾವು ಎಷ್ಟು ದಿನ ಆದಮೇಲೆ ಓಪನ್ ಮಾಡೋದು ನಮ್ಗೆ ಈಸಿ ಗೊತ್ತಾಗುತ್ತೆ ನಾವು ಈ ಒಂದು ಎಕ್ಸ್ಪ್ರೆಷನ್ ಏನಕ್ಕೆ ಬರ್ದಿದ್ದೀವಿ ಅಂತ. ಮಲ್ಟಿ ನೋಡಿ, ಈ ರೀತಿ ನಾವು ಕಮೆಂಟ್ಸನ್ನು ಕೂಡ ಕೊಡಬಹುದು. ವೇರಿಯೇಬಲ್ಸ್, ಇದರಲ್ಲಿ ಒಂದು ಡ್ಯಾಕ್ಸಲ್ಲಿ ಒಂದು ಕಾನ್ಸೆಪ್ಟ್ ಇದೆ ವೇರಿಯೇಬಲ್ಸ್ ಅಂತ. ವೇರಿಯೇಬಲ್ಸ್ ಏನು ಮಾಡುತ್ತಪ್ಪ ಅಂತಂದರೆ, ನಾವು ಮಾಡುವಂಥ ಕ್ಯಾಲ್ಕುಲೇಷನ್ಸನ್ನು ಚಿಕ್ಕದಾಗಿ ನಾವು ಒಂದು ವೇರಿಯೇಬಲ್ಸ್ ಅಂದರೆ ಒಂದು ಅದಕ್ಕೆ ನಾವು ಏನು ಮಾಡ್ತೀವಿ, ನಮ್ಮ ಮೆಮೊರಿಯಲ್ಲಿ ನಾವು ಸೇವ್ ಮಾಡ್ಕೊಂಡಿರ್ತೀವಿ. ಇದ್ರ ಬಗ್ಗೆ ನಾನು ಬೇಸಿಕ್ಕಿಂದ ಅಂದರೆ ನಿಮಗೆ ಚಿಕ್ಕ ಎಕ್ಸಾಂಪಲ್ಸ್ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ತೋರಿಸ್ತೀನಿ. ಇಲ್ಲಿ ನಿಮ್ಗೆ ಹೇಳಿದ್ರೆ ನಮ್ಗೆ ಅರ್ಥ ಆಗಲ್ಲ. ಬಟ್ ನಿಮ್ಗೆ ಇದು ಹೆಂಗಿರುತ್ತೆ ವೇರಿಯೇಬಲ್ಸ್ ನಿಮ್ಗೆ ತೋರಿಸ್ತೀನಿ ಒಂದು ನಿಮಿಷ. ಇದು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಫಸ್ಟ್ ನಾನು ನಿಮ್ಗೆ ಹೇಳ್ತೀನಿ. ವೇರಿಯೇಬಲ್ಸನ್ನು ಯಾಕೆ ಯೂಸ್ ಮಾಡ್ತೀವಿ ಅಂದರೆ ರೀಡೆಬಿಲಿಟಿ ಇಂಪ್ರೂವ್ ಮಾಡೋದಕ್ಕೆ. ಅಂದರೆ ನಾವು ಏನೊಂದು ಫಂಕ್ಷನ್ ಬರ್ತೀವಿ ಅದನ್ನು ಬ್ರೇಕ್ ಮಾಡ್ತೀವಿ, ಅವಾಗ ರೀಡ್ ಮಾಡೋದಕ್ಕೆ ಈಸಿ ಆಗುತ್ತೆ. ರಿಡಂಡೆಂಟ್ ಕ್ಯಾಲ್ಕುಲೇಷನ್ಸ್, ಡೂಪ್ಲಿಕೇಟ್ ಕ್ಯಾಲ್ಕುಲೇಷನ್ಸನ್ನು ನಾವು ಕೆಲವು ಟೈಮ್ ಮಾಡ್ಬಿಡ್ತೀವಿ. ಫಸ್ಟ್ ಸ್ಲೈಡಲ್ಲಿ ನಿಮ್ಗೆ ಹೇಳಿದೆ, ಪರ್ಫಾರ್ಮೆನ್ಸ್ ಅಕಸ್ಮಾತಾಗಿ ಇಂಪ್ರೂವ್ ಮಾಡಬೇಕು ಅಂದರೆ ಕೆಲವು ಟೈಮ್ ನಾವೇನು ಮಾಡ್ತೀವಿ, ಕಾಂಪ್ಲೆಕ್ಸ್ ಕ್ಯಾಲ್ಕುಲೇಷನ್ಸ್ ಡೂಪ್ಲಿಕೇಟ್ ಆಗ್ಬಿಡುತ್ತೆ. ಅಂಥದ್ದನ್ನು ನಾವು ಅವಾಯ್ಡ್ ಮಾಡೋದಕ್ಕೆ ರಿಡಂಡೆಂಟ್ ಕ್ಯಾಲ್ಕುಲೇಷನ್ಸನ್ನು, ಡೂಪ್ಲಿಕೇಟ್ ಕ್ಯಾಲ್ಕುಲೇಷನ್ನ ಅವಾಯ್ಡ್ ಮಾಡೋದಕ್ಕೆ ವೇರಿಯೇಬಲ್ಸನ್ನು ಯೂಸ್ ಮಾಡ್ಕೋಬೋದು. ಪರ್ಫಾರ್ಮೆನ್ಸ್ ಚೆನ್ನಾಗಾಗಬೇಕು ಅಂದರೆ ಇದನ್ನು ಯೂಸ್ ಮಾಡ್ಕೋಬೋದು ವೇರಿಯೇಬಲ್ಸ್. ನೋಡಿ ಹೆಂಗಿರುತ್ತೆ ಅಂದರೆ, ಇಲ್ಲಿ ಒಂದು ವಿತೌಟ್ ವೇರಿಯೇಬಲ್ಸ್ ಒಂದು ಎಕ್ಸ್ಪ್ರೆಷನ್ನ ಬರೆದಿದ್ದೀನಿ. ಸಮ್ ಆಫ್ ಸೇಲ್ಸ್, ಸಮ್ ಆಫ್ ಪ್ರಾಫಿಟ್. ಆಯಿತಾ? ಇಲ್ಲಿ ನೋಡಿ, ಇದು ಸಮ್, ಇದನ್ನು 2 ಸರಿ ನಾನು ಬರ್ಕೊಂಡಿದ್ದೀನಿ. ಇಲ್ಲಿ ಸಮ್ ಆಫ್ ಸೇಲ್ಸ್ ಮತ್ತು ಇಲ್ಲಿ ಸಮ್ ಆಫ್ ಸೇಲ್ಸ್. ಇದೇನಾಗುತ್ತೆ ಅಂದರೆ, ಈ ಎಕ್ಸ್ಪ್ರೆಷನಲ್ಲಿ ಇಲ್ಲೂ ಕ್ಯಾಲ್ಕುಲೇಷನ್ ಆಗುತ್ತೆ, ಇಲ್ಲೂ ಕ್ಯಾಲ್ಕುಲೇಷನ್ ಆಗುತ್ತೆ. ಬಟ್ ಅದೇ ನಾನಿಲ್ಲಿ ನೆಕ್ಸ್ಟ್ ಎಕ್ಸಾಂಪಲಲ್ಲಿ ನೋಡಿದ್ರೆ ನೋಡಿ, ವೇರಿಯೇಬಲ್ ಟೋಟಲ್ ಸೇಲ್ಸ್ ಇಲ್ಲಿ ಇದೆಯಲ್ಲ, ಇದು ಸಮ್ ಆಫ್ ಸೇಲ್ಸ್ ಇದು ಇಲ್ಲಿ ಕೊಟ್ಟಿದ್ದೀನಿ. ಟೋಟಲ್ ಪ್ರಾಫಿಟ್ ಇಲ್ಲಿ ಈ ಪ್ರಾಫಿಟ್ ತೊಗೊಂಡಿದ್ದೀನಿ. ಈ ಎಕ್ಸ್ಪ್ರೆಷನ್ ಇದೆಯಲ್ಲ, ಸಮ್ ಆಫ್ ಆರ್ಡರ್ ಸೇಲ್ಸ್, ನಾನು ಮತ್ತೆ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಇಲ್ಲಿ 2 ಸತಿ ಇದೆ. ಅದನ್ನೇನು ಮಾಡ್ತೀನಿ, ರಿಟರ್ನ್ ಮಾಡ್ತೀನಿ, ಟೋಟಲ್ ಸೇಲ್ಸ್ ಮೈನಸ್ ಟೋಟಲ್ ಪ್ರಾಫಿಟ್. ಯಾಕಂದರೆ ಈ ವ್ಯಾಲ್ಯೂಸ್ ನಮಗೆ ಟೆಂಪ್ರರಿಯಾಗಿ ಮೆಮೊರಿಯಲ್ಲಿರುತ್ತೆ. ಸೊ ಇದ್ರ ಬಗ್ಗೆ ನಾನು ಇನ್ನೂ ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಯಾಕಂದರೆ ವೇರಿಯೇಬಲ್ಸ್ ಅಂದರೆ ಏನು, ಅದು ಯಾವ ರೀತಿ ಮಾಡಬೇಕು ಅಂತ, ಇದನ್ನು ನಾನು ನಿಮಗೆ ನೆಕ್ಸ್ಟ್ ಅಡ್ವಾನ್ಸ್ಡ್ ಡ್ಯಾಕ್ಸ್ ಫಂಕ್ಷನ್ಸ್ ಅಥವಾ ಅಡ್ವಾನ್ಸ್ಡ್ ಡ್ಯಾಕ್ಸ್ ಎಕ್ಸ್ಪ್ರೆಷನ್ಸಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇನ್ ಡೆಪ್ತ್ ಆಗಿ ವೇರಿಯೇಬಲ್ಸನ್ನು ಯಾವ ರೀತಿ ಯೂಸ್ ಮಾಡ್ಬೋದು ಅಂತ. ಇದು ಬರೀ ಚಿಕ್ಕ ಎಕ್ಸಾಂಪಲ್ಗೆ ಅಷ್ಟೇ ಅಲ್ಲ, ಟೇಬಲ್ಸನ್ನು ಯೂಸ್ ಮಾಡ್ಬೋದು, ಮೆಷರ್ಸನ್ನು ಯೂಸ್ ಮಾಡ್ಬೋದು. ತುಂಬ ಕಾಂಬಿನೇಷನ್ ಮಾಡ್ಬೇಕಾದ್ರೆ ಈ ವೇರಿಯೇಬಲ್ಸನ್ನು ಯೂಸ್ ಮಾಡ್ತೀವಿ. ಅವಾಗ ನಾನು ನಿಮ್ಗೆ ಇದನ್ನು ತಿಳಿಸ್ಕೊಡ್ತೀನಿ. ಟೂಲ್ಸ್ ಫಾರ್ ಫಾರ್ಮ್ಯಾಟಿಂಗ್ ಡ್ಯಾಕ್ಸ್. ಕೆಲವೊಂದು ಟೂಲ್ಸ್ ಇದ್ದಾವೆ, ಆನ್ಲೈನ್ ಟೂಲ್ ಇರ್ಬೋದು ಅಥವಾ ಆಫ್ಲೈನ್ ಟೂಲ್ ಇರ್ಬೋದು. ಡ್ಯಾಕ್ಸ್ ಫಾರ್ಮ್ಯಾಟರ್ ಮತ್ತು ಡ್ಯಾಕ್ಸ್ ಸ್ಟುಡಿಯೋ ಅಂತ 2 ಟೂಲ್ಸ್ ಇದ್ದಾವೆ. ಇದು ಬಿಟ್ಟು ಇನ್ನೂ ತುಂಬ ಜಾಸ್ತಿ ಟೂಲ್ಸ್ ಇದ್ದಾವೆ, ಬಟ್ ಇದು ನಿಮಗೆ ಈಸಿಯಾಗಿ ಫ್ರೀಯಾಗಿ ಸಿಗುತ್ತೆ. ಇಲ್ಲಿ ನೋಡಿ, ಡ್ಯಾಕ್ಸ್ ಫಾರ್ಮ್ಯಾಟರ್ ಇದು ಆನ್ಲೈನ್ ಟೂಲ್. ನಾನು ನಿಮಗೆ ಅದಕ್ಕೆ ಲಿಂಕ್ ಕೊಟ್ಟಿದ್ದೀನಿ, ಕ್ಲಿಕ್ ಮಾಡಿದ್ರೆ ಆಲ್ರೆಡಿ ಇಲ್ಲಿ ಓಪನ್ ಮಾಡಿದ್ದೀನಿ. ನೋಡಿ, ಈ ಡ್ಯಾಕ್ಸ್ ಫಾರ್ಮ್ಯಾಟರ್, ನಾನು ಏನಾದರೂ ಒಂದು ಎಕ್ಸ್ಪ್ರೆಷನ್ ಹಿಂಗೆ ಕೊಟ್ಟರೆ ಇದು ಆಟೋಮೆಟಿಕ್ಕಾಗಿ ನಮಗೆ ಈ ರೀತಿ ಫಾರ್ಮ್ಯಾಟ್ ಮಾಡುತ್ತೆ. ನೋಡಿ, ನಾನು ನಿಮ್ಗೆ ತೋರಿಸ್ತೀನಿ. ಡಿಲೀಟ್ ಮಾಡೋಣ ಇದು, ಅಥವಾ ನ್ಯೂ ಅಂತ ಕೊಡ್ತೀನಿ. ಹೊಸ ಎಕ್ಸ್ಪ್ರೆಷನನ್ನು ಕೊಡೋಣ. ಇವಾಗ ಏನು ಮಾಡೋಣ ಅಂದರೆ, ಇಲ್ಲೇ ಒಂದು ಎಕ್ಸ್ಪ್ರೆಷನ್ ಇದೆ ನೋಡಿ, ಈ ಎಕ್ಸ್ಪ್ರೆಷನ್ ಇದೆಯಲ್ಲ, ಇದನ್ನೇ ಕಾಪಿ ಮಾಡ್ಕೊಳ್ಳೋಣ. ಇಲ್ಲಿ ಏನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ, ಈ ಎಕ್ಸ್ಪ್ರೆಷನ್ಸ್ ಹಿಂಗೆ ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಇದನ್ನು ನಾನು ಇವಾಗ ಫಾರ್ಮ್ಯಾಟ್ ಮಾಡಬೇಕು. ನಾನೇ ಹೋಗಿ ಫಾರ್ಮ್ಯಾಟ್ ಮಾಡಬೇಕು ಅನ್ನೋದೇನಿಲ್ಲ. ಈಗ ನೋಡಿ, ಇಲ್ಲಿ ಹೋಗ್ಬಿಟ್ಟು ಈ ಎಕ್ಸ್ಪ್ರೆಷನನ್ನು ಇಲ್ಲಿ ನಾನು ಕಾಪಿ ಪೇಸ್ಟ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಫಾರ್ಮ್ಯಾಟ್ ಅಂದ್ಕೊಟ್ರೆ ಆಟೋಮೆಟಿಕ್ಕಾಗಿ ಅದೇ ಫಾರ್ಮ್ಯಾಟ್ ಮಾಡ್ಬಿಡುತ್ತೆ. ಓಕೆ, ನೋಡಿ ಈ ರೀತಿ ಅದು ಫಾರ್ಮ್ಯಾಟ್ ಮಾಡಿ ಕೊಡುತ್ತೆ. ಸಪೋಸ್ ನನಗೆ ಈ ಇಂಟರ್ನೆಟ್ ಬೇಡ, ನನಗೆ ಆಫ್ಲೈನಲ್ಲೇ ಬೇಕು ನನಗೆ ಅಂತಂದರೆ ನೋಡಿ, ಇಲ್ಲಿ ನಾನು ಡ್ಯಾಕ್ಸ್
ಸ್ಟುಡಿಯೋ ಅಂತ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ಅದನ್ನ ಆಲ್ರೆಡಿ ಓಪನ್ ಮಾಡಿದ್ದೀನಿ ನೋಡಿ. ಇದನ್ನು ಡಿಲೀಟ್ ಮಾಡಿಬಿಟ್ಟು ಮತ್ತೆ ಇಲ್ಲೂ ಕೂಡ ನಾನು ಅದನ್ನೇ ಪೇಸ್ಟ್ ಮಾಡ್ತೀನಿ ನೋಡಿ. ಇದು ಪೇಸ್ಟ್ ಮಾಡೋದನ್ನ ಇವಾಗ ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಫಾರ್ಮ್ಯಾಟ್ ಅಂತಿದೆ, ಫಾರ್ಮ್ಯಾಟ್ ಕ್ವೆರಿ, ಲಾಂಗ್ ಲೈನ್ ಶಾರ್ಟ್ ಲೈನ್ ಅಂತ ಯಾವ್ದು ಬೇಕಾದ್ರೂ ಕೊಡ್ಬೋದು ನೋಡಿ. ಲಾಂಗ್ ಲೈನ್ ಅಂತ ಕೊಟ್ರೆ ನೋಡಿ ಈ ಥರ ಹಿಂಗೆ ಅದು ಇಂಡೆಂಟೇಷನ್ ಮತ್ತು ಲೈನ್ಸ್ನ ಬ್ರೇಕ್ ಮಾಡುತ್ತೆ. ಶಾರ್ಟ್ ಲೈನ್ ಅಂದರೆ ಇನ್ನೂ ಅದನ್ನು ಚಿಕ್ಕದಾಗಿ ಮಾಡುತ್ತೆ ನೋಡಿ, ಇನ್ನೂ ಅದನ್ನು ಬ್ರೇಕ್ ಮಾಡ್ತಾ ಹೋಗುತ್ತೆ. ಸೊ ಸಾಧ್ಯವಾದಷ್ಟು ನಮಗೆ ಇದನ್ನು ಬ್ರೇಕ್ ಮಾಡ್ತಾ ಹೋಗ್ಬೋದು ನೋಡಿ. ಇದನ್ನು ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಬೋದು. ಈ ಡ್ಯಾಕ್ಸ್ ಸ್ಟುಡಿಯೋದಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ನನಗೆ ಇದೆಲ್ಲ ಅದು ಕ್ಯಾಪಿಟಲ್ ಆಗಬೇಕು ನೋಡಿ. ಸೆಲೆಕ್ಟ್ ಮಾಡ್ಕೊಂಡು ಅಪ್ಪರ್ ಅಂದ್ಕೊಟ್ರೆ ಎಲ್ಲ ಕ್ಯಾಪಿಟಲ್ ಆಗ್ಬಿಡುತ್ತೆ. ಲೋವರ್ ಕೇಸ್ಗೆ ಲೋವರ್ ಕೇಸ್. ಅಕಸ್ಮಾತ್ ಕೆಲವು ಟೈಮ್ ನಾವೇನಾದ್ರೂ ಎಕ್ಸ್ಟ್ರಾ ಕಾಮರ್ಸ್ ಎಲ್ಲ ಕೊಟ್ಟಿದ್ರೆ ಅಲ್ಲಿ ಹೋಗ್ಬಿಟ್ಟು ನೋಡಿ ಡಿಬಗ್ ಕಾಮರ್ಸ್ ಅಂತ ಕೊಟ್ಟರೆ ಅಕಸ್ಮಾತ್ ಎಲ್ಲಾದ್ರೂ ಕಾಮರ್ಸ್ ನಾನು ಕೊಟ್ಟಿದ್ರೆ ಅದನ್ನು ಕೂಡ ನಮಗೆ ತೋರಿಸ್ಬಿಡುತ್ತೆ. ಅದ್ಬಿಟ್ಟು ಇದನ್ನು ಕಮೆಂಟ್ ಮಾಡಬೇಕು ನೋಡಿ, ಒಂದೇ ಸರಿ ಎಲ್ಲದೂ ಕಮೆಂಟ್ ಆಗಬೇಕು, ಅನ್ಕಮೆಂಟ್. ಸೊ ಈ ಡ್ಯಾಕ್ಸ್ ಸ್ಟುಡಿಯೋನೇ ಒಂದು ದೊಡ್ಡ ಟೂಲ್ ಆ್ಯಕ್ಚುಲಿ. ಇದು ತುಂಬ ಅನುಕೂಲ ಆ್ಯಕ್ಚುಲಿ. ನೀವು ಹೋಗ್ಬಿಟ್ಟು ನಿಮ್ಗೆ ಫಾರ್ಮ್ಯಾಟಿಂಗ್ ಎಲ್ಲ ಗೊತ್ತಿಲ್ಲ ಅಂತಂದರೆ ಈ ಡ್ಯಾಕ್ಸ್ ಫಾರ್ಮ್ಯಾಟರನ್ನು ನೀವು ಯೂಸ್ ಮಾಡ್ಕೋಬೋದು. ಇದರಿಂದ ನಮಗೆ ಇನ್ನೂ ಅನುಕೂಲಗಳು ಜಾಸ್ತಿ. ನಾವು ಇದನ್ನೆಲ್ಲ ಇಂಡೆಂಟೇಷನ್ ಇದೆಲ್ಲ ಕೊಟ್ಟು ಇದೆಲ್ಲ ಮಾಡಿ ಟೈಮ್ ವೇಸ್ಟ್ ಮಾಡೋ ಬದಲು ಡ್ಯಾಕ್ಸ್ ಫಾರ್ಮ್ಯಾಟರನ್ನು ಯೂಸ್ ಮಾಡ್ಬೋದು. ಅದು ಕೂಡ ಕೆಲವೊಂದು ಸಜೆಷನ್ಸ್ಗಳನ್ನು ಕೊಡುತ್ತೆ. ದಯವಿಟ್ಟು ಈ ಎರಡು ಟೂಲ್ಗಳನ್ನು ಯೂಸ್ ಮಾಡ್ಕೊಳ್ಳಿ. ಇಲ್ಲಿದೆ, ಓಕೆ. ಡ್ಯಾಕ್ಸ್ ಫಾರ್ಮ್ಯಾಟರ್ ಇದು ಆನ್ಲೈನ್ ಮತ್ತು ಡ್ಯಾಕ್ಸ್ ಸ್ಟುಡಿಯೋ ಇದನ್ನು ಇನ್ಸ್ಟಾಲ್ ಮಾಡಿಕೊಂಡು ನೀವು ನಿಮ್ಮ ಡ್ಯಾಕ್ಸ್ ಫಂಕ್ಷನ್ಸನ್ನು ನೀಟಾಗಿ ಫಾರ್ಮ್ಯಾಟ್ ಮಾಡ್ಕೊಳ್ಳಿ. ರೈಟ್. ಬೆಸ್ಟ್ ಪ್ರಾಕ್ಟೀಸಸ್ ಏನಪ್ಪ ಬೆಸ್ಟ್ ಪ್ರಾಕ್ಟೀಸಸ್? ಯಾವಾಗಲೂ ಅಕಸ್ಮಾತಾಗಿ ಕಾಂಪ್ಲೆಕ್ಸ್ ಡ್ಯಾಕ್ಸ್ ಫಂಕ್ಷನ್ಸ್ ಬರೀಬೇಕಾದ್ರೆ ಹೆಚ್ಚಿನ ಲೈನ್ ಇದ್ದರೆ ದಯವಿಟ್ಟು ಇಂಡೆಂಟೇಷನ್ ಮತ್ತು ಲೈನ್ ಬ್ರೇಕ್ಸ್ ಕೊಡೋದನ್ನು ಮರಿಬೇಡಿ. ಮೆಷರ್ಸ್, ಕಾಲಮ್ಸ್ ಮತ್ತು ಟೇಬಲ್ ನೇಮ್ಸನ್ನು ಕೊಡಬೇಕಾದ್ರೆ ಮೀನಿಂಗ್ಫುಲ್ ನೇಮ್ ಕೊಡಿ, ಅರ್ಥಪೂರ್ಣವಾದ ಹೆಸರುಗಳನ್ನು ಕೊಡಬೇಕು. ಯುಟಿಲೈಸ್ ಕಮೆಂಟ್ಸ್, ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಕಮೆಂಟ್ಸ್ಗಳನ್ನು ದಯವಿಟ್ಟು ಯೂಸ್ ಮಾಡಿ. ಕಾಂಪ್ಲೆಕ್ಸ್ ಕ್ಯಾಲ್ಕುಲೇಷನ್ಸ್ ಇದ್ದಾಗಂತೂ ದಯವಿಟ್ಟು ಯೂಸ್ ಮಾಡಿ. ಯಾಕೆ ಅಂತಂದರೆ ನೀವು ಯೂಸ್ ಮಾಡಿರ್ತಕ್ಕಂಥ ಲಾಜಿಕ್ಸ್ ನಿಮಗೆ ಗೊತ್ತಾಗಲ್ಲ. ಸೊ ಆವಾಗ ದಯವಿಟ್ಟು ಕಮೆಂಟ್ಸನ್ನು ಯೂಸ್ ಮಾಡಿ. ನೀವು ಎಷ್ಟೋ ದಿನ ಆದಮೇಲೆ ಕೂಡ ನೀವು ಬಂದು ಅದನ್ನು ನೋಡಿಕೊಂಡ್ರು ನಿಮ್ಗೆ ಏನು ನಾನು ಬರೆದಿರ್ತೀನಿ ಲಾಜಿಕ್ ಅದು ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ವೇರಿಯೇಬಲ್ಸನ್ನ ಆದಷ್ಟು ಯೂಸ್ ಮಾಡಿ ನಿಮ್ಮ ಎಫಿಷಿಯನ್ಸನ್ನು ಇಂಪ್ರೂವ್ ಮಾಡೋಕ್ಕೆ. ಬಟ್ ಇನ್ನೂ ನಾವು ಫಂಕ್ಷನ್ಸ್ಗಳನ್ನೇ ಸ್ಟಾರ್ಟ್ ಮಾಡಿಲ್ಲ ನಮ್ಮ ಈ ಸೀರೀಸಲ್ಲಿ. ನೆಕ್ಸ್ಟ್ ನಾವು ಸ್ಟಾರ್ಟ್ ಮಾಡ್ತೀವಲ್ಲ ಅದಾದಮೇಲೆ ನಾನು ನಿಮಗೆ ಈ ವೇರಿಯೇಬಲ್ಸ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಅವಾಗ ನಿಮ್ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ವೇರಿಯೇಬಲ್ಸ್ ಬಗ್ಗೆ ಅರ್ಥ ಆಗುತ್ತೆ. ಸೊ ಅಲ್ಲಿವರೆಗೂ ನಾವು ವೆಯ್ಟ್ ಮಾಡೋಣ. ಮುಂದಿನ ವೀಡಿಯೋಗಳನ್ನು ನಿಮಗೆ ವೇರಿಯೇಬಲ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಒಂದು ಸರಿ ನೀವು ವೇರಿಯೇಬಲ್ಸನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಿಮಗೆ ಇದು ತುಂಬ ಈಸಿ ಅಂತ ಅನಿಸುತ್ತೆ. ಡ್ಯಾಕ್ಸ್ ಫಾರ್ಮ್ಯಾಟರ್ನ ದಯವಿಟ್ಟು ಯೂಸ್ ಮಾಡೋದನ್ನು ಕಲ್ತ್ಕೊಳ್ಳಿ. ನಾನು ಇದನ್ನು ನಿಮ್ಗೆ ಕಲಿಸ್ಕೊಡ್ತೀನಿ ಮುಂದೆ ಹೋಗ್ತಾ ಹೋಗ್ತಾ. ಬಟ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಥವಾ ಆನ್ಲೈನ್ನ ಯೂಸ್ ಮಾಡಿ. ಆನ್ಲೈನ್ನ ಡ್ಯಾಕ್ಸ್ ಫಾರ್ಮ್ಯಾಟರ್ ಯೂಸ್ ಮಾಡ್ಬೋದು. ನೀವು ಫಾರ್ಮ್ಯಾಟ್ ಮಾಡೋದನ್ನು ಅಂದರೆ ನಿಮಗೆ ಅಕಸ್ಮಾತ್ ಕಷ್ಟ ಆಗ್ತಿದೆ ಅಂದರೆ ಡ್ಯಾಕ್ಸ್ ಫಾರ್ಮ್ಯಾಟರ್ ಅಥವಾ ಡ್ಯಾಕ್ಸ್ ಸ್ಟುಡಿಯೋ ನಿಮಗೆ ಅನುಕೂಲ ಮಾಡಿ ಕೊಡುತ್ತೆ. ಏನು ಕಲ್ತ್ರಿ ಇಲ್ಲಿವರೆಗೂ? ಕನ್ಕ್ಲೂಷನ್ ಏನು? ಡ್ಯಾಕ್ಸ್ ಯಾವ ರೀತಿ ನಾವು ಫಾರ್ಮ್ಯಾಟ್ ಮಾಡಬೇಕು ಅಂತ ನೋಡಿದ್ವಿ. ಅಂದರೆ ಕೋಡನ್ನು ಅಥವಾ ಎಕ್ಸ್ಪ್ರೆಷನನ್ನು ರೀಡಬಲ್ ಆ್ಯಂಡ್ ಮೇಂಟೈನಬಲ್ ಯಾವ ರೀತಿ ನಾವು ಮಾಡ್ಬೋದು ಅಂತ ನಾವು ಕಲ್ತ್ಕೊಂಡ್ವಿ. ಡಿಬಗ್ಗಿಂಗ್ ಮತ್ತು ಕೊಲಾಬ್ರೇಷನ್ಗೆ ಇದು ಎಷ್ಟು ಅನುಕೂಲ ಆಗುತ್ತೆ ಅಂತ ತಿಳ್ಕೊಂಡ್ವಿ. ಮತ್ತು ಪರ್ಫಾರ್ಮೆನ್ಸ್, ಪವರ್ BI ರಿಪೋರ್ಟ್ ಪರ್ಫಾರ್ಮೆನ್ಸ್ ಯಾವ ರೀತಿ ಆಪ್ಟಿಮೈಸ್ ಆಗುತ್ತೆ ಅಂತ ತಿಳ್ಕೊಂಡ್ವಿ. ಸೊ ಇಷ್ಟು ನಮ್ಮ ಫಾರ್ಮ್ಯಾಟಿಂಗ್ ಇನ್ ಡ್ಯಾಕ್ಸ್ ಎಕ್ಸ್ಪ್ರೆಷನ್ಸ್. ಮುಂದಿನ ವಿಡಿಯೋದಲ್ಲಿ ನಾವು ಫಂಕ್ಷನ್ಸ್ ಇನ್ ಡ್ಯಾಕ್ಸ್ ಅಂದರೆ ಯಾವುದೆಲ್ಲ ಫಂಕ್ಷನ್ಸ್ಗಳಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿಂದ ನಿಮಗೆ ಕಂಪ್ಲೀಟಾಗಿ ನಾವು ಫಂಕ್ಷನ್ಸ್ಗಳನ್ನು ಕಲಿತಾ ಹೋಗೋಣ. ಅನೇಕ ಫಂಕ್ಷನ್ಸ್ಗಳನ್ನು ನಾವು ಮಾಡ್ತಾ ಹೋಗೋಣ. ಇನ್ಮೇಲೆ ಏನೇ ಬಂದ್ರೂ ವೀಡಿಯೋಸ್ಗಳೆಲ್ಲ ಈ ಒಂದು ವಿಡಿಯೋ ಆದಮೇಲೆ ನಿಮಗೆ ಇಷ್ಟು ದಿನ ನಾನು ಮಾಡಿದ್ದೆಲ್ಲ ಆಲ್ಮೋಸ್ಟ್ ಥಿಯರಿ ಥರ ಅನಿಸ್ತಾ ಇತ್ತು. ಯಾಕೆ ಈ ಒಂದು 19 ಮತ್ತು 19ರಿಂದ 20 ವೀಡಿಯೋಸ್ಗಳನ್ನು ಯಾಕೆ ನಾವು ಈ ರೀತಿ ಕೊಡ್ತಾ ಇದ್ದೀವಿ ಸ್ವಲ್ಪ ಥಿಯರಿಟಿಕಲಿ ಅಂದರೆ ನಿಮಗೆ ಡ್ಯಾಕ್ಸ್ ಫಂಕ್ಷನ್ಸನ್ನು ಬರೆಯೋಕ್ಕೂ ಮುಂಚೆ ಕೆಲವೊಂದು ವಿಷಯಗಳು ತಿಳ್ಕೊಂಡಿರ್ಬೇಕು ಅಂತ. ಇಷ್ಟು ವಿಷಯಗಳನ್ನ ತಿಳ್ಕೊಂಡ್ಮೇಲೆ ನೆಕ್ಸ್ಟ್ ಬರುವಂಥ ವೀಡಿಯೋಸ್ಗಳೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಪ್ರಾಕ್ಟಿಕಲ್ ಆಗಿರುತ್ತೆ. ನಿಮಗೆ ಪ್ರತಿಯೊಂದು ಪ್ರಾಕ್ಟಿಕಲ್ ಫೈಲ್ಸನ್ನು ನಾನು ನಿಮಗೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಪೋಸ್ಟ್ ಮಾಡ್ತಾ ಹೋಗ್ತೀನಿ. ಪ್ರತಿಯೊಂದು ವಿಡಿಯೋ ನಾನು ಯೂಸ್ ಮಾಡಿರ್ತಕ್ಕಂಥ ಪ್ರಾಕ್ಟಿಕಲ್ ಫೈಲ್ಸು ದಯವಿಟ್ಟು ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿ ಕಲ್ತ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ.
ನಿಮ್ಗೇನಾದರೂ ಡೇಟಾ ಅನಾಲಿಟಿಕ್ಸಲ್ಲಿ ಒಂದು ಒಳ್ಳೆ ಕೆರಿಯರನ್ನು ಮಾಡ್ಕೋಬೇಕು ಅಂತಿದ್ರೆ ದಯವಿಟ್ಟು ನಮ್ಮ ಈ ನಂಬರ್ ಏನಿದೆ ಸ್ಕ್ರೀನ್ ಮೇಲೆ ನಂಬರ್ ಇದೆ 9066078793 ಇದಕ್ಕೆ ಕಾಲ್ ಮಾಡಿ, ಇಮೇಲ್ ಕೂಡ ಮಾಡಿ enquiry@itas.inc.in ನಿಮಗೆ ಎಲ್ಲ ಮಾಹಿತಿಗಳನ್ನು ನಾವು ಕೊಡ್ತೀವಿ. ಮತ್ತು ಅನೇಕ ವೆಬಿನಾರ್ಗಳು, ವರ್ಕ್ಶಾಪ್ಗಳು ಉಚಿತವಾಗಿ ನಾವು ನಡೆಸ್ತಾ ಇರ್ತೀವಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಮತ್ತು ವಾಟ್ಸಪ್ ಚಾನಲ್ಗೆ ನೀವು ಮೆಂಬರ್ ಆಗಿ ನಮ್ಮ ಕಮ್ಯುನಿಟಿ ಚಾನಲ್ಗೆ ಖಂಡಿತವಾಗಿ ಅನೇಕ ಉಚಿತ ಕ್ಲಾಸಸ್ಗಳು ನಿಮಗೆ ಸಿಗುತ್ತೆ. ಕನ್ನಡದಲ್ಲೂ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ. ಹಾಗಾಗಿ ದಯವಿಟ್ಟು ನಮ್ಮ ಕಮ್ಯುನಿಟಿ ಚಾನಲಲ್ಲಿ ನೀವು ಮೆಂಬರ್ ಆಗಿ. www.itsinc.in ಇದು ನಮ್ಮ ವೆಬ್ಸೈಟ್ ಅಡ್ರೆಸ್. ಇಲ್ಲಿ ಅನೇಕ ಕೋರ್ಸ್ಗಳು ಕನ್ನಡದಲ್ಲಿ ಉಚಿತವಾಗಿ ದೊರೆಯುತ್ತೆ. ದಯವಿಟ್ಟು ನೀವು ವಿಸಿಟ್ ಮಾಡಿ. ನಿಮಗೆ ಯಾವ ಕೋರ್ಸ್ ಬೇಕೋ ಅದನ್ನು ನೋಡಿಕೊಂಡು ಡೇಟಾ ಅನಾಲಿಟಿಕ್ಸಲ್ಲಿ ಬೇರೆ ನಾವು ಯಾವುದು ಪ್ರೋಗ್ರಾಮಿಂಗ್ ಕೋರ್ಸ್ಗಳನ್ನು ಹಾಕಿಲ್ಲ. ಡೇಟಾ ಅನಾಲಿಟಿಕ್ಸಲ್ಲಿ ನಿಮಗೆ ಯಾವುದೇ ಕೋರ್ಸಸ್ ಬೇಕಾದರೂ ಅಲ್ಲಿ ಹೋಗ್ಬಿಟ್ಟು ನೀವು ಅದನ್ನು ನೋಡ್ಕೋಬೋದು. ನೀವು ಅದನ್ನು ಉಚಿತವಾಗಿ ಕೂಡ ಕಲ್ತ್ಕೋಬೋದು. ನೀವೇನಾದರೂ ನಮ್ಮ ವಿಡಿಯೋನ ಜಸ್ಟ್ ನೋಡ್ತಾ ಇದ್ದೀರಾ ಅಥವಾ ನೀವು ನಮ್ಮ ಮೆಂಬರ್ ಆಗಿಲ್ಲ ಅಂತಂದರೆ ದಯವಿಟ್ಟು ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಲಿಂಕ್ಡ್ಇನ್ಗೆ ಮೆಂಬರ್ ಆಗಿ ನಮ್ಮ ಫಾಲೋ ಮಾಡಿ. ಯಾವ ರೀತಿ ಫಾಲೋ ಮಾಡೋದು ಅಂತ ನಿಮ್ಗೆ ಡೌಟ್ ಇದ್ದರೆ ಲಿಂಕ್ಗಳನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ದಯವಿಟ್ಟು ಆ ಲಿಂಕನ್ನು ಯೂಸ್ ಮಾಡಿಕೊಂಡು ನಮ್ಮನ್ನು ಫಾಲೋ ಮಾಡಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಥಮ್ಸ್ ಅಪ್ ಕೊಡಿ. ಅಕಸ್ಮಾತಾಗಿ ಏನಾದರೂ ಸಜೆಷನ್ಸ್ ಇದ್ದರೆ ದಯವಿಟ್ಟು ನಿಮ್ಮ ಸಲಹೆಗಳನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸಜೆಷನ್ಸ್ ಅಲ್ಲದೆ ಇನ್ನೂ ಏನಾದರೂ ಹೇಳಬೇಕು ಅಂತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸಿ. ಅದನ್ನು ನಾವು ಖಂಡಿತವಾಗಿ ಸೀರಿಯಸ್ ಆಗಿ ತೊಗೊಂಡು ಏನಾದರೂ ನಮ್ಮ ಕಡೆಯಿಂದ ಇಂಪ್ರೂವೈಸೇಷನ್ ಮಾಡಬೇಕು ಅಂತಿದ್ರೆ ಅದನ್ನು ಮಾಡ್ಕೋತೀವಿ. ನಿಮ್ಮ ಪ್ರೋತ್ಸಾಹ ಸಹಕಾರ ನಮ್ಮ ಮೇಲೆ ಯಾವಾಗಲೂ ಇರಬೇಕು. ಕನ್ನಡದವ್ರು ಬೆಳಿಬೇಕು ಅಂತ ನಿಮ್ಗೆ ಅನಿಸಿದ್ರೆ ದಯವಿಟ್ಟು ನಮ್ಮ ಚಾನಲನ್ನು ದಯವಿಟ್ಟು ಬೆಳೆಸ್ಕೊಡಿ. ರೈಟ್. ಸೊ ಈ ವಿಡಿಯೋ ಬೇರೆಯವ್ರಿಗೂ ಉಪಯೋಗ ಆಗುತ್ತೆ ಅಂದರೆ ದಯವಿಟ್ಟು ಶೇರ್ ಮಾಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ.